You are watching TV46 News Kannada. ಕತ್ತರಿಸಿದ ಮರದ ಕೊಂಬೆಗಳನ್ನು ತೆರವುಗೊಳಿಸಿದ ಕಾರಣ ಅಶುಚಿತ್ವ ಕಾಣುತ್ತಿದ್ದು, ಇದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳೇ ನೇರ ಕಾರಣ ಎಂದು ರೋಟರಿ ಸಂಸ್ಥೆ ಪದಾಧಿಕಾರಿಗಳು ಆರೋಪಿಸಿದರು. ಪಟ್ಟಣದ ರೋಟರಿ ಕ್ಲಬ್ ಇರುವ ಕೆಂಪೇಗೌಡ ರಸ್ತೆಯ ಬಳಿ ಇರುವ ಶಾಲೆಗೆ ಒರಗಿಕೊಂಡಿದ್ದ ಹಳೆಯ ಮರದ ಕೊಂಬೆಗಳನ್ನು ಕಡಿದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಎಲ್ಲೆಂದರಲ್ಲಿ ಹಾಕಿ ಸುಮಾರು 1 ವಾರ ಕಳೆದರೂ ಅದನ್ನು ವಿಲೇವಾರಿ ಮಾಡದೆ ಹಾಗೆ ಬಿಟ್ಟಿದ್ದು, ಇದನ್ನು ರೋಟರಿ ಕ್ಲಬ್ ವತಿಯಿಂದ ಅರಣ್ಯ ಇಲಾಖೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ರೋಟರಿ ಕ್ಲಬ್ನ ಝೋನಲ್ ಲೆಫ್ಟಿನೆಂಟ್ ವೈಡಿ ಲೋಕೇಶ್, ಈ ಹಿಂದೆ ಒಣಗಿದ ಮರವೊಂದು ಶಾಲೆಗೆ ಬಾಗಿದ ಹಿನ್ನೆಲೆ ಮುಂದೆ ಆಗುವ ಅಪಾಯ ಕುರಿತು ಪತ್ರಿಕೆಗಳಲ್ಲಿ ಬಂದ ಸುದ್ದಿ ನಂತರ ಎಚ್ಚೆತ್ತ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಅದನ್ನು ತೆರವುಗೊಳಿಸಿದರು. ನಂತರ ಮರದ ಟೊಂಗೆಗಳ ಸಮೇತ ಅಲ್ಲಿಯೇ ಬಿಟ್ಟಿರುವುದು ತರವಲ್ಲ. ಇದು ಹಾಕಿ 1 ವಾರ ಕಳೆದರೂ ತೆರವು ಮಾಡಿಲ್ಲ. ಕೂಡಲೇ ಅದನ್ನು ತೆರವು ಮಾಡುವಂತೆ ಆಗ್ರಹಿಸಿದರು. ರೋಟರಿ ಕ್ಲಬ್ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ, ಈ ಹಿಂದೆ ಇದ್ದ ಹಳೆ ಮರವನ್ನು ತೆರವುಗೊಳಿಸುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಮನವಿ ಮಾಡಿದರ ಪರಿಣಾಮವಾಗಿ ಈಗ ಅದನ್ನು ತೆರವು ಮಾಡಿದ್ದರೂ ಅದರ ರೆಂಬೆ ಕೊಂಬೆಗಳನ್ನು ಕಡಿದು ಶಾಲೆಯ ಪಕ್ಕದಲ್ಲೇ ಹಾಕಿದ್ದಲ್ಲದೆ ರೋಟರಿ ಕ್ಲಬ್ ಬಳಿಯೂ ಹಾಕಿದ್ದಾರೆ. ಇಲ್ಲಿ ಸಾಕಷ್ಟು ದಿನಗಳು ಕಳೆದರೂ ಇಲಾಖೆ ಅಧಿಕಾರಿಗಳು ತೆರವು ಮಾಡಲು ನಿರ್ಲಕ್ಷ್ಯ ವಹಿಸಿದ್ದು, ಕೇಳಿದರೆ ಇದು ಪುರಸಭೆಯವರು ಮಾಡಬೇಕು ಎಂದು ಹೇಳುತ್ತಾರೆ. ಆದರೆ ಪುರಸಭೆಯಲ್ಲಿ ವಿಚಾರಿಸಿದರೆ ಇದು ಅರಣ್ಯ ಇಲಾಖೆಗೆ ಸೇರಿದ್ದು, ನಮಗೆ ಅವರು ಮರ ಕಡಿಯುವ ಬಗ್ಗೆ ಹಾಗೂ ಅದನ್ನು ವಿಲೇವಾರಿ ಮಾಡುವ ವಿಚಾರವು ನಮಗೆ ತಿಳಿಸಿಲ್ಲ. ಕಳೆದ ಬಾರಿ ಮಳೆ ಬಂದಾಗ ಮರದ ಟೊಂಗೆ ಬಿದ್ದಿದ್ದು, ಅದನ್ನು ಪುರಸಭೆ ವತಿಯಿಂದ ವಿಲೇವಾರಿ ಮಾಡಲಾಗಿದೆ ಎಂದಿದ್ದಾರೆ. ಮಳೆಗಾಲದಲ್ಲಿ ಸಾಕಷ್ಟು ಸೊಳ್ಳೆಗಳ ಪ್ರಮಾಣ ಹೆಚ್ಚು ಇರುವುದರಿಂದ ಡೆಂಗ್ಯೂ, ಮಲೇರಿಯಾ ಕಾಯಿಲೆಗಳು ಹೆಚ್ಚು ಬರುವುದರಿಂದ ಅನಾರೋಗ್ಯ ಉಂಟಾಗುವ ಲಕ್ಷಣವಿದೆ. ಸಂಬಂಧಿಸಿದಂತೆ ಅಧಿಕಾರಿಗಳು ಕೂಡಲೇ ಇದನ್ನು ತೆರವುಗೊಳಿಸಿ, ಇಲ್ಲದಿದ್ದರೆ ರೋಟರಿ ಕ್ಲಬ್ ವತಿಯಿಂದ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಂತರ ರೋಟರಿ ಕ್ಲಬ್ ಅಧ್ಯಕ್ಷ ಶಂಭುಗೌಡ ಮಾತನಾಡಿ, ಹಳೆ ಮರಗಳು ಕೇವಲ ಇಲ್ಲಿ ಒಂದೇ ಕಡೆ ಅಲ್ಲದೆ ಪಟ್ಟಣದಲ್ಲಿ ಸಾಕಷ್ಟಿವೆ. ಅವುಗಳು ಬೀಳುವ ಹಂತದಲ್ಲಿದ್ದು, ಈ ವಿಷಯವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಕೆಂಪೇಗೌಡ ವೃತ್ತದ ಬಳಿ ಇರುವ ಮರ ತೆರವು ಕಾರ್ಯಾಚರಣೆ ಮಾಡಿದರೆ, ಆದರೆ ಅದನ್ನು ವಿಲೇವಾರಿ ಮಾಡದೆ ಎಲ್ಲೆಂದರಲ್ಲಿ ಹಾಕಿ ರಸ್ತೆ ಬಂದ್ ಮಾಡಿದ್ದು, ಇಲ್ಲಿ ಸಂಚರಿಸುವ ವಾಹನಗಳಿಗೆ ತೊಂದರೆಯಾಗುತ್ತಿದೆ. ಕೂಡಲೇ ಇದನ್ನು ತೆರವುಗೊಳಿಸುವಂತೆ ಹೇಳಿದರು. ಈಗೊಂದು 8 ದಿನಗಳ ಹಿಂದೆ ಮೀಡಿಯಾದಲ್ಲಿ ಪೇಪರ್ನಲ್ಲಿ ಬಂದಿತ್ತು, ಶಾಲೆ ಮೇಲೆ ಬೀಳೋ ಸ್ಥಿತಿಯಲ್ಲಿರ್ತಕ್ಕಂಥ ಮರ ಅಂತಕ್ಕಂಥ ವಿಷಯ ನೋಡಿದ ಮೇಲೆ ಕಾಟಾಚಾರಕ್ಕೆ ಬಂದ್ಬಿಟ್ಟು ಕಡಿದು 8 ದಿನದಿಂದ ಈ ರೀತಿ ಹಾಕಿ ಹೋಗಿದ್ದಾರೆ. ನಮ್ಮ ರೋಟರಿ ಸಂಸ್ಥೆಗೆ ನಮ್ಮದು ಪ್ರತಿ ಮಂಗಳವಾರ ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗ್ಗೆ ಹೋಗದ ರೀತಿಯಲ್ಲಿ ಬಾಗಿಲಿನಲ್ಲಿ ಅಡ್ಡವಾಗಿ ಹಾಕಿದ್ರು. ಅದನ್ನು ಇವತ್ತು ನಾವು ತೆಗೆದು ಕ್ಲೀನ್ ಮಾಡಿದ್ದೀವಿ ನಮ್ಮ ರೋಟರಿ ಸಂಸ್ಥೆ ಸದಸ್ಯರೆಲ್ಲರೂ. ಸೊ ಇದು ನಮ್ಮ ಬೇಲೂರು ತಾಲೂಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಇದು ಒಂದಲ್ಲ, ತುಂಬ ಅಧ್ವಾನಗಳಿದೆ. ಈಗೊಂದು 15 ದಿನದ ಮೊದಲು ನಾನು ಇದೇ ರೀತಿ ಒಂದು ವಿಡಿಯೋನ ಮಾಡಿ ಹೇಳಿದ್ದೆ, ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ. ಅದರಲ್ಲೂ ಕೂಡ ರಸ್ತೆಗಳಲ್ಲಿ, ಸಾರ್ವಜನಿಕರು ತಿರುಗಾಡೋಂಥ ರಸ್ತೆಗಳಲ್ಲಿ, ಶಾಲಾ ಮಕ್ಕಳುಗಳು ತಿರುಗಾಡೋಂಥ ರಸ್ತೆಯಲ್ಲಿ ಮರಗಳು ಶಿಥಿಲಾವಸ್ಥೆಯಲ್ಲಿದ್ದು ಬೀಳೋ ಸ್ಥಿತಿನಲ್ಲಿದೆ. ಆಗಲೂ ಕೂಡ ಅವರ ಗಮನ ಸೆಳೀಬೋದು ಅನ್ನೋ ಉದ್ದೇಶದಲ್ಲಿ ಅದೊಂದು ವಿಡಿಯೋನ ಮಾಡಿದ್ವಿ. ಬಟ್ ಅದು ಯಾವುದೇ ರೀತಿ ಉಪಯೋಗ ಆಗಿಲ್ಲ ಇಲ್ಲಿ ತನಕ. ಯಾಕೆಂತಂದರೆ ಇನ್ನೂ ಕೂಡ ಬಿಟ್ಕೋಡ್ ರೋಡ್ ಇರ್ಬೋದು, ಗೆಂಡಳ್ಳಿ ರೋಡ್ ಇರ್ಬೋದು, ಚೀಕ್ನಳ್ಳಿ ರೋಡ್ ಇರ್ಬೋದು, ತುಂಬ ಶಿಥಿಲಾವಸ್ಥೆಯಲ್ಲಿ ಯಾವಾಗ ಬೇಕಾದ್ರೂ ಬೀಳೋ ಸ್ಥಿತಿಯಲ್ಲಿ ಮರಗಳಿದೆ. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ನ ಮೋಗಪ್ಪ ಗೌಡ, ಯೋಗೇಶ್ ಗೌಡ, ಸಂದೇಶ್, ಗಣೇಶ್, ಎಚ್ಕೆ ರಮೇಶ್, ನಾರಾಯಣ ಸ್ವಾಮಿ ಇದ್ದರು. ಈ ಹಿಂದೆ ಆರ್ಎಫ್ಒ ಯತೀಶ್ ಅವರಿಗೆ ಪತ್ರಿಕೆ ದೂರವಾಣಿ ಮೂಲಕ ಮಾತನಾಡಿದಾಗ ಈ ಸಮಸ್ಯೆ ಬಗ್ಗೆ ಅವರು ಸ್ಪಂದಿಸಿದರು. ಆದರೆ ಅವರು ಸಿಬ್ಬಂದಿಗಳಿಗೆ ಸೂಚಿಸಿ ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟು ಹೋಗಿದ್ದು, ಅವರ ಕಾರ್ಯಾಚರಣೆಗೆ ಹಿಡಿದ ವೈಫಲ್ಯವಾಗಿದೆ. ಶಾಲೆಗೆ ಒರಗಿಕೊಂಡಿದ್ದ ಮರವನ್ನೇನು ತೆರವು ಮಾಡಿದರು, ಆದರೆ ಅದರ ಟೊಂಗೆಗಳನ್ನು ಎಲ್ಲೆಂದರಲ್ಲಿ ಹಾಕಿ ಸಂಚಾರಕ್ಕೆ ಅನಾನುಕೂಲ ಮಾಡಿರುವುದು ಸರಿಯಲ್ಲ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಜನರು ಇಡಿಶಾಪ ಹಾಕುತ್ತಿದ್ದಾರೆ. ಗಣೇಶ್, TV46 ನ್ಯೂಸ್ ಕನ್ನಡ, ಬೇಲೂರು.